ಅಮ್ಮ ನನಗೆ ಎಳ್ಳಿ ದೋಸೆ ಮಾಡಿಕೊಡಿ. ಓಕೆ ಕಂದ, ನಮ್ಮ ವ್ಯೂವರ್ಸ್ಗೂ ಹೇಗೆ ಮಾಡೋದು ಅಂತ ಹೇಳೋಣ. 3 ಲೋಟ ದಪ್ಪ ಅಕ್ಕಿಗೆ ಅರ್ಧ ಲೋಟ ಸೀಮೆ ಅಕ್ಕಿ, ಅರ್ಧ ಲೋಟ ದಪ್ಪ ಅವಲಕ್ಕಿ ಇಷ್ಟನ್ನು ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೋಬೇಕು 4 ಗಂಟೆ. ಆಮೇಲೆ ಅದನ್ನು ರುಬ್ಬೇಕಾದ್ರೆ ಎಳ್ನೀರು ಹಾಕಿ ರುಬ್ಬೋದು. ಜೊತೆಗೆ ಎಳ್ನೀರಿಂದ ಗಂಜಿ ಅಥವಾ ಕಾಯಿ ಇರುತ್ತಲ್ಲ ಅದನ್ನು ಜೊತೆಗೆ ಸೇರಿಸ್ಕೊಳ್ಳೋದು, 1/4 ಲೋಟ ಆಗೋಷ್ಟು. ಇಷ್ಟನ್ನು ರುಬ್ಬಿ ರಾತ್ರಿ ಉಪ್ಪು ಹಾಕಿ ಫರ್ಮೆಂಟ್ ಆಗಕ್ಕೆ ಬಿಡಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೋ ದೋಸೆ ಅಷ್ಟು ರುಚಿಯಾಗಿ ಬರುತ್ತೆ. ಬೆಳಗ್ಗೆ ಫರ್ಮೆಂಟ್ ಆಗಿರೋ ಹಿಟ್ಟಲ್ಲಿ ದೋಸೆ ಮಾಡೋದು. ದಪ್ಪ ಬೇಕಾದರೆ ದಪ್ಪ ಹೋಯ್ದರೆ ಸೆಟ್ ದೋಸೆ ಥರ ಬರುತ್ತೆ, ತೆಳ್ಳಗೆ ಹೋಯ್ದರೆ ಗರಿ ಗರಿ ಕೂಡ ಬರುತ್ತೆ. ದಪ್ಪ ದೋಸೆ ಮಾಡಿಕೊಂಡ್ರೆ ಸೆಟ್ ದೋಸೆ ಥರ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಈರುಳ್ಳಿ ಚಟ್ನಿ ಜೊತೆಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಚಟ್ನಿ ರೆಸಿಪಿ ಬೇಕು ಅಂದರೆ ಚಟ್ನಿ ಅಂತ ಕಮೆಂಟ್ ಮಾಡಿ, ನಾನು ಅದ್ರ ವಿಡಿಯೋ ಕೂಡ ಹಾಕ್ತೀನಿ. ಇಷ್ಟರವರೆಗೂ ನೀವು ತಿಂದಿರೋ ಎಲ್ಲ ದೋಸೆಗಳಿಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಂದು ತುತ್ತಿಗೂ ಎಳ್ನೀರಿನ ಘಮ ಬಾಯಿ ತುಂಬ ತುಂಬಿಕೊಳ್ಳುತ್ತೆ. ನಮ್ಮ ಬಾಸ್ ಏನು ಹೇಳ್ತಾರೆ ಕೇಳಿ. ದೋಸೆ ಸಖತ್ತಾಗಿರುತ್ತೆ. ನಮ್ಮ ಚಾನಲ್ ಫಾಲೋ ಮಾಡಿ.